ನಮಸ್ಕಾರ ಸ್ನೇಹಿತರೆ, ಅನ್ಸ್ಟಾಪೇಬಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ MCQಸ್ಗಳನ್ನು ನೋಡೋಣ. ಮೊದಲನೇದಾಗಿ, ರಾಜ್ಯಸಭೆಯ ಗರಿಷ್ಠ ಬಲಾಬಲ ಎಷ್ಟಿರಬಹುದು? ರಾಜ್ಯಸಭೆಯ ಗರಿಷ್ಠ ಬಲಾಬಲ ಎಷ್ಟಿರಬಹುದು ಅಂದ್ರೆ ಆಪ್ಷನ್ ಎ 265, ಆಪ್ಷನ್ ಬಿ 250, ಆಪ್ಷನ್ ಸಿ 255, ಆಪ್ಷನ್ ಡಿ 260. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 250. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರ ಬಗ್ಗೆ ನೋಡ್ತಾ ಹೋದರೆ, ಸಂವಿಧಾನದ 80ನೇ ವಿಧಿಯು ರಾಜ್ಯಸಭೆಯ ಗರಿಷ್ಠ ಬಲವನ್ನು 250 ಎಂದು ಹೇಳುತ್ತದೆ. ಅದರಲ್ಲಿ 12 ಸದಸ್ಯರನ್ನ ರಾಷ್ಟ್ರಪತಿಗಳು ನಾಮ ನಿರ್ದೇಶನ ಮಾಡುತ್ತಾರೆ ಮತ್ತು ರಾಜ್ಯಸಭೆಯು ಪ್ರಸ್ತುತ ಬಲ ಎಷ್ಟಿದೆ ಅಂದರೆ 245 ಐತೆ. ಅದರಲ್ಲಿ 238 ಸದಸ್ಯರು ರಾಜ್ಯಗಳ ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವಂದ್ರೆ ದೆಹಲಿ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿನಿಧಿಸಿರ ಇನ್ನು ಉಳಿದ 12 ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಳ್ತಾರೆ. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯಿಂದ ವಿನಾಯಿತಿಯನ್ನು ಪಡೆದಿವೆ? ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯಿಂದ ವಿನಾಯಿತಿಯನ್ನು ಪಡೆದಿವೆ ಅಂದ್ರೆ ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಅರುಣಾಚಲ ಪ್ರದೇಶ್, ಆಪ್ಷನ್ ಡಿ ಸಿಕ್ಕಿಂ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ ಸಂವಿಧಾನದ ಮೂಲಕ 83ನೇ ತಿದ್ದುಪಡಿ ಕಾಯ್ದೆ 2000 ಮೂಲಕ ಇದು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯಿಂದ ಇದು ವಿನಾಯಿತಿಯನ್ನು ಪಡೆದಿದೆ. ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನ ಯಾವುದರ ಮೂಲಕ ಫೆಡರಲ್ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು? ಈ ಕೆಳಗಿನ ಯಾವ ಒಂದು ಕಾಯ್ದೆ ಮೂಲಕ ಫೆಡರಲ್ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಭಾರತೀಯ ಕೌನ್ಸಿಲ್ ಕಾಯ್ದೆ 1909, ಭಾರತೀಯ ಮಂಡಳಿಗಳ ಕಾಯ್ದೆ 1892, ಆಪ್ಷನ್ ಸಿ ಭಾರತದ ಸರ್ಕಾರ ಕಾಯ್ದೆ 1919, ಆಪ್ಷನ್ ಡಿ ಭಾರತ ಸರ್ಕಾರ ಕಾಯ್ದೆ 1935. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭಾರತ ಸರ್ಕಾರ ಕಾಯ್ದೆ 1935. ಇದರ ಬಗ್ಗೆ ನೋಡ್ತಾ ಹೋದರೆ, ಭಾರತ ಸರ್ಕಾರ ಕಾಯ್ದೆ 1935ರ ಅಡಿಯಲ್ಲಿ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾವನ್ನು 1937ರಲ್ಲಿ ಸ್ಥಾಪಿಸಲಾಯಿತು. 1937ರಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಆಗುತ್ತೆ. ಈ ನ್ಯಾಯಾಲಯವು ಮೂಲ, ಮೇಲ್ಮನವಿ ಮತ್ತು ಸಲಹಾ ನ್ಯಾಯವ್ಯಾಪ್ತಿಯನ್ನು ಹೊಂದಿತ್ತು. ಇದರ ಅಧಿಕಾರಗಳು ಯಾವುದು ಅಂದ್ರೆ ಮೂಲ ಅಧಿಕಾರ, ಮೇಲ್ಮನವಿ ಅಧಿಕಾರ ಮತ್ತು ಸಲಹಾ ಅಧಿಕಾರವನ್ನು ಹೊಂದಿತ್ತು. ಆದರೆ ಆ ನ್ಯಾಯಾಲಯದಿಂದ ಲಂಡನ್ನಲ್ಲಿರುವ ಪ್ರಿವಿ ಕೌನ್ಸಿಲ್ನ ನ್ಯಾಯಾಂಗ ಸಮಿತಿಗೆ ಮೇಲ್ಮನವಿಯನ್ನು ತೆಗೆದುಕೊಳ್ಳಬಹುದು. ಇದರಿಂದ ತೆಗೆದುಕೊಳ್ಳಬಹುದಾಗಿತ್ತು, ಯಾಕಂದರೆ ಇದು ಬ್ರಿಟಿಷರಿಂದ ಸ್ಥಾಪಿತವಾಗಿರುವಂಥದ್ದು. ಹಾಗಾಗಿ ಲಂಡನ್ನಲ್ಲಿರುವ ಪ್ರಿವಿ ಕೌನ್ಸಿಲ್ ಏನಂತ ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿತ್ತು. ಇದು 1950ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗುವವರೆಗೂ ಕೆಲಸವನ್ನು ಮಾಡ್ತದೆ. ನೆಕ್ಸ್ಟ್ ಕ್ವೆಶನ್, ಸಂವಿಧಾನವನ್ನು ರಚಿಸಲು ಸಂವಿಧಾನ ಸಭೆ ಎಷ್ಟು ಸಮಯ ತೆಗೆದುಕೊಂಡಿತು? ಸಂವಿಧಾನ ರಚಿಸಲು ಸಂವಿಧಾನ ಸಭೆ ಎಷ್ಟು ಸಮಯ ತೆಗೆದುಕೊಂಡಿತು? ಆಪ್ಷನ್ ಎ ಸುಮಾರು 1 ವರ್ಷ, ಆಪ್ಷನ್ ಬಿ 2 ವರ್ಷಗಳು, ಆಪ್ಷನ್ ಸಿ 3 ವರ್ಷಗಳು, ಆಪ್ಷನ್ ಡಿ 6 ತಿಂಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 3 ವರ್ಷಗಳು. ಇದರ ಬಗ್ಗೆ ನೋಡ್ತಾ ಹೋದರೆ, ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯು 2 ವರ್ಷ 11 ತಿಂಗಳು ಮತ್ತು 18 ದಿನಗಳನ್ನು ತೆಗೆದುತ್ತೆ. ನೆಕ್ಸ್ಟ್ ಕ್ವೆಶನ್, ಆರ್ಟಿಕಲ್ 368ರಲ್ಲಿ ಸೂಚಿಸಲಾದ ತಿದ್ದುಪಡಿಯ ಕಾರ್ಯವಿಧಾನದ ವ್ಯಾಪ್ತಿಯಿಂದ ಈ ಕೆಳಗಿನ ಯಾವ ಲೇಖನವನ್ನು ನಿರ್ದಿಷ್ಟವಾಗಿ ಹೊರಗಿಡಲಾಗಿದೆ? ಆಪ್ಷನ್ ಎ 54ನೇ ವಿಧಿ, ಆಪ್ಷನ್ ಬಿ 154ನೇ ವಿಧಿ, ಆಪ್ಷನ್ ಸಿ 169ನೇ ವಿಧಿ, ಆಪ್ಷನ್ ಡಿ 214ನೇ ವಿಧಿ. ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ತಾ ಹೋದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 169ನೇ ವಿಧಿಯನ್ನು ತಿದ್ದುಪಡಿಯ ಕಾರ್ಯವಿಧಾನದ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ. ಇದರ ಬಗ್ಗೆ ನೋಡ್ತಾ ಹೋದರೆ, ಆರ್ಟಿಕಲ್ 169 ರದ್ದತಿ ಅಥವಾ ರಾಜ್ಯಗಳಲ್ಲಿ ಶಾಸಕಾಂಗ ಮಂಡಳಿಗಳ ರಚನೆ ಒದಗಿಸುತ್ತದೆ. ರಾಜ್ಯದಲ್ಲಿ ಶಾಸಕಾಂಗ ಮಂಡಳಿಯ ಯಾವುದೇ ರಚನೆ ಅಥವಾ ರದ್ದತಿಗೆ ಸಂವಿಧಾನ ತಿದ್ದುಪಡಿಯ ಅಗತ್ಯವಿದೆ, ಆದರೆ ಅದು ಮೊದಲ ವರ್ಗಕ್ಕೆ ಸೇರಿರುತ್ತದೆ. ಆರ್ಟಿಕಲ್ 368ರ ಅಡಿಯಲ್ಲಿ ತಿದ್ದುಪಡಿ ಎಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಸರಳ ಬಹುಮತದಿಂದ ಅಂಗೀಕರಿಸಲ್ಪಡುತ್ತದೆ. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಯಾವ ಲೇಖನವು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಜ್ಯಪಾಲರಿಗೆ ವಹಿಸಲಾಗಿದೆ ಎಂದು ಹೇಳುತ್ತದೆ? ಕೆಳಗಿನ ಯಾವ ಲೇಖನವು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಜ್ಯಪಾಲರಿಗೆ ವಹಿಸಲಾಗಿದೆ ಎಂದು ಹೇಳುತ್ತದೆ? ಆಪ್ಷನ್ ಎ 152ನೇ ವಿಧಿ, ಆಪ್ಷನ್ ಬಿ 153ನೇ ವಿಧಿ, ಆಪ್ಷನ್ ಸಿ 154ನೇ ವಿಧಿ, ಆಪ್ಷನ್ ಡಿ 155ನೇ ವಿಧಿ.
ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 154ನೇ ವಿಧಿ. ಇದರ ಬಗ್ಗೆ ನೋಡ್ತಾ ಹೋದರೆ ಸಂವಿಧಾನದ 154ನೇ ವಿಧಿಯು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಜ್ಯಪಾಲರಿಗೆ ವಹಿಸಲಾಗಿದೆ ಎಂದು ಒದಗಿಸುತ್ತದೆ. ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಕಾರಿ ಕ್ರಮಗಳನ್ನು ರಾಜ್ಯಪಾಲರ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗುತ್ತದೆ. 154ನೇ ವಿಧಿಯು ರಾಜ್ಯಪಾಲರ ಕಾರ್ಯಗಳ ಬಗ್ಗೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿಗಳ ಮೂಲಕ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂದು ಗೊತ್ತುಪಡಿಸಲಾಗಿದೆ? ಆಪ್ಷನ್ ಎ 63ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಬಿ 69ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಸಿ 74ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಡಿ 76ನೇ ತಿದ್ದುಪಡಿ ಕಾಯ್ದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 69ನೇ ತಿದ್ದುಪಡಿ ಕಾಯ್ದೆ. ಇದರ ಬಗ್ಗೆ ನೋಡ್ತಾ ಹೋದರೆ ಸಂವಿಧಾನದ 69ನೇ ತಿದ್ದುಪಡಿ ಕಾಯ್ದೆ 1991ರಲ್ಲಿ ದೆಹಲಿಯನ್ನು ಕೇಂದ್ರಾಡಳಿತ ಪ್ರದೇಶವನ್ನು ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿ ವಿನ್ಯಾಸಗೊಳಿಸುವ ಮೂಲಕ ವಿಶೇಷ ಸ್ಥಾನಮಾನವನ್ನು ನೀಡುತ್ತದೆ. ನೆಕ್ಸ್ಟ್ ಕ್ವಶನ್, ಅಧ್ಯಕ್ಷೀಯ ಸರ್ಕಾರವು ಈ ಕೆಳಗಿನ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ಎ ಅಧಿಕಾರಗಳ ಸಮತೋಲನ, ಆಪ್ಷನ್ ಬಿ ಅಧಿಕಾರಗಳ ಪ್ರತ್ಯೇಕತೆ, ಆಪ್ಷನ್ ಸಿ ಅಧಿಕಾರಗಳ ಕೇಂದ್ರೀಕರಣ, ಆಪ್ಷನ್ ಡಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ವಿಭಾಗ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಧಿಕಾರಗಳ ಪ್ರತ್ಯೇಕತೆಯ ಮೇಲೆ ಇದು ಕೆಲಸ ಮಾಡುವಂಥದ್ದು. ಇದರ ಬಗ್ಗೆ ನೋಡ್ತಾ ಹೋದರೆ ಅಧ್ಯಕ್ಷೀಯ ವ್ಯವಸ್ಥೆಯು ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಸರ್ಕಾರದ ವ್ಯವಸ್ಥೆಯಾಗಿದ್ದು, ಇಲ್ಲಿ ಸರ್ಕಾರದ ಮುಖ್ಯಸ್ಥರು ಶಾಸಕಾಂಗದ ಶಾಖೆಯಿಂದ ಪ್ರತ್ಯೇಕವಾದ ಕಾರ್ಯನಿರ್ವಾಹಕ ಶಾಖೆಯನ್ನು ಮುನ್ನಡೆಸುತ್ತಾರೆ. ಈ ಸರ್ಕಾರದ ಮುಖ್ಯಸ್ಥರು ಹೆಚ್ಚಿನ ಸಂದರ್ಭದಲ್ಲಿ ರಾಷ್ಟ್ರದ ಮುಖ್ಯಸ್ಥರಾಗಿದ್ದಾರೆ. ಇದನ್ನು ಅಧ್ಯಕ್ಷ ಎಂದು ಸಹ ಕರೆಯಲಾಗುತ್ತದೆ. ಇವರನ್ನು ಅಧ್ಯಕ್ಷ ಎಂದು ಸಹ ಕರೆಯಲಾಗುತ್ತದೆ. ಫಾರ್ ಎಕ್ಸಾಂಪಲ್ ಅಮೆರಿಕದಲ್ಲಿ ಅವರ ಅಧ್ಯಕ್ಷರಂತ ಕರೆಯಲಾಗುತ್ತದೆ. ರಾಷ್ಟ್ರದ ಮುಖ್ಯಸ್ಥರನ್ನು ಅಧ್ಯಕ್ಷರಂತ ಕರೆಯಲಾಗುತ್ತದೆ ಇಲ್ಲಿ. ನೆಕ್ಸ್ಟ್ ಕ್ವಶನ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನ್ಯಾಯಮೂರ್ತಿ ಎಂ ವೆಂಕಟಾಚಲಯ್ಯ ಅವರ ಸಂವಿಧಾನ ಪರಿಶೀಲನಾ ಆಯೋಗ ಪ್ರಸ್ತಾವಿತ ವಿಧಿ 47A ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಭಾಗ 4ನ್ನು ತಿದ್ದುಪಡಿ ಮಾಡಲು ಮತ್ತು ಅದನ್ನು ರಾಜನೀತಿ ಮತ್ತು ಕ್ರಮದ ನಿರ್ದೇಶನ ತತ್ವಗಳಾಗಿ ಓದುವುದು, ಆಪ್ಷನ್ ಬಿ ಜನಸಂಖ್ಯೆಯನ್ನು ನಿಯಂತ್ರಿಸುವುದು, ಆಪ್ಷನ್ ಸಿ ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಕ್ರಮ, ಆಪ್ಷನ್ ಡಿ ರಾಷ್ಟ್ರೀಯ ಶಿಕ್ಷಣ ಆಯೋಗವನ್ನು ಸ್ಥಾಪಿಸುವುದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜನಸಂಖ್ಯೆಯನ್ನು ನಿಯಂತ್ರಿಸಲು 47A ವಿಧಿಯು ಹೇಳುವಂಥದ್ದು. ಇದರ ಬಗ್ಗೆ ನೋಡ್ತಾ ಹೋದರೆ ನ್ಯಾಯಮೂರ್ತಿ MN ವೆಂಕಟಾಚಲಯ್ಯ ಆಯೋಗದ ಪ್ರಸ್ತಾವಿತ ವಿಧಿ 47A ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಥದ್ದು. 47A ವಿಧಿಯಲ್ಲಿ ಬರ್ತದೆ ಅಂದರೆ ಅದು ಪ್ರಮುಖವಾಗಿ ಸಂವಿಧಾನದ 4ನೇ ಭಾಗ ಏನು ಹೇಳ್ತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುವಂಥದ್ದು. ಅದರಲ್ಲಿ ಕಾಣುವಂಥದ್ದು 47A ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಿಸಿದೆ. ಜನಸಂಖ್ಯೆಯನ್ನು ನಿಯಂತ್ರಿಸಲು ರಾಜ್ಯವು ಶಿಕ್ಷಣ ಮತ್ತು ಸಣ್ಣ ಕುಟುಂಬ ನಿಯಮಗಳನ್ನು ಬಳಸಬೇಕೆಂದು ಆಯೋಗವು ಪ್ರಸ್ತಾಪಿಸಿದೆ. ಭಾರತ ಸಂವಿಧಾನದ ಸಂಭಾವ್ಯ ಪರಿಷ್ಕರಣೆಗಳನ್ನು ಪರಿಗಣಿಸಲು ನ್ಯಾಯಮೂರ್ತಿ MN ವೆಂಕಟಾಚಲಯ್ಯ ಆಯೋಗ 2000ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ನೆಕ್ಸ್ಟ್ ಕ್ವಶನ್, ಕೆಳಗಿನವರಲ್ಲಿ ಯಾರು ಕೌನ್ಸಿಲ್ ಆಫ್ ಸ್ಟೇಟ್ಸ್ನ ಪದನಿಮಿತಿ ಅಧ್ಯಕ್ಷರು? ಈ ಕೆಳಗಿನವರಲ್ಲಿ ಯಾರು ಕೌನ್ಸಿಲ್ ಆಫ್ ಸ್ಟೇಟ್ಸ್ನ ಪದನಿಮಿತಿ ಅಧ್ಯಕ್ಷರು? ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂದರೆ ರಾಜ್ಯಸಭೆಯ ಪದನಿಮಿತಿ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ಮುಖ್ಯಮಂತ್ರಿ, ಆಪ್ಷನ್ ಸಿ ಅಧ್ಯಕ್ಷರು, ಆಪ್ಷನ್ ಡಿ ಉಪಾಧ್ಯಕ್ಷರು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಉಪಾಧ್ಯಕ್ಷ, ಅಂದರೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತಿ ಅಧ್ಯಕ್ಷರಾಗಿರುತ್ತಾರೆ. ಭಾರತದ ಉಪಾಧ್ಯಕ್ಷರು ರಾಜ್ಯಸಭೆಯ ಪದನಿಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾರೆ ಮತ್ತು ಅದರ ಅಧಿವೇಶನಗಳ ಅಧ್ಯಕ್ಷತೆ ಸಹ ವಹಿಸುತ್ತಾರೆ. ಆದಾಗ್ಯೂ ಸದನದಲ್ಲಿ ಸದಸ್ಯರಲ್ಲಿ ಚುನಾಯಿತರಾದ ರಾಜ್ಯಸಭೆಯ ಉಪಾಧ್ಯಕ್ಷರು ಸಭಾಪತಿ ಅನುಪಸ್ಥಿತಿಯಲ್ಲಿ ಸದನದ ದೈನಂದಿನ ವಿಷಯಗಳನ್ನು ನೋಡಿಕೊಳ್ಳುತ್ತಾರೆ. ಸೊ ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಅದೇ ರೀತಿಯಲ್ಲಿ ಇದೇ ರೀತಿಯಾದಂಥ ವಿಡಿಯೋಗಳನ್ನ ನೆಕ್ಸ್ಟ್ ಬಿಡುಗಡೆ ಮಾಡಲಾಗುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.